ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಆದಷ್ಟು ನಾವು ಸ್ವಲ್ಪ ಕೋಲ್ಡು ಪದಾರ್ಥಗಳ ಸೇವನೆ ಮಾಡೋದ್ರಿಂದ ತುಂಬ ಬಾಡಿಗೆ ತುಂಬ ಒಳ್ಳೆಯದು. ಅದರಲ್ಲಿ ನಾನು ವೈಟ್ ಪಂಪ್ಕಿನ್ ಅಥವಾ ಬೂದ್ ಕುಂಬಳಕಾಯಿ ತೊಗೊಂಡಿದ್ದೀನಿ. ಬೂದ್ ಕುಂಬಳಕಾಯಿ ಹಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸುಮಾರು ಒಂದು 3/4 kg ಆಗಷ್ಟು ಬೂದ್ ಕುಂಬಳಕಾಯಿನ ನಾನು ಸಿಪ್ಪೆ ತೆಗೆದು ತುರ್ಕೊಂಡು ನೀರು ಹಿಂಡಿಟ್ಕೊಂಡಿದ್ದೀನಿ. ನೀರು 1 ಕಪ್ ಆಗಷ್ಟಿದೆ. ಈ ಕಪ್ ಮೆಜರ್ಮೆಂಟಲ್ಲಿ ಸುಮಾರು 2.5 ಕಪ್ ಆಗಷ್ಟು ನಮಗೆ ತುರಿ ಸಿಕ್ಕಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ದ್ರಾಕ್ಷಿ, ಗೋಡಂಬಿ ಮತ್ತು ಮೆಣಸಿನ ಸೀಡ್ಸ್ ಬೇಕಾಗುತ್ತೆ. ಇಷ್ಟು ನಾವು ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ. ಮತ್ತು ಒಂದು 1/4 ಕಪ್ ಆಗಷ್ಟು ನಾನು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ ನಾನು. ಮತ್ತು 3 ಸ್ಪೂನ್ ಆಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಕಂಡೆನ್ಸ್ ಮಿಲ್ಕಲ್ಲೂ ಸ್ವೀಟ್ ಅಂಶ ಇರೋದ್ರಿಂದ ನಾನು ಸಕ್ಕರೆ ಪ್ರಮಾಣ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ ಸ್ವೀಟ್ ಬೇಕು ಅಂದರೆ. ಮಕ್ಕಳಿಗೆಲ್ಲ ಈಗ ರಜೆ ಇರೋದ್ರಿಂದ, ಮಕ್ಕಳಿಗೆ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಕುಂಬಳಕಾಯಿ ಹಾಗೆ ಕೊಟ್ಟರೆ ತಿನ್ನಲ್ಲ. ಈ ಥರ ಒಂದು ಹಲ್ವಾ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊತಾರೆ. ಈಗ ಹೇಗೆ ಮಾಡೋಂತ ನೋಡೋಣ. ಇಲ್ಲಿಗೆ ಒಂದು ಕಡಾಯಿ ಅಥವಾ ಒಂದು ಬಾಂಡೆ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕೊಂಡು ನಾವು ದ್ರಾಕ್ಷಿ ಗೋಡಂಬಿನ ಮೊದಲಿಗೆ ನಾವು ಹುರ್ಕೊಂಬಿಡೋಣ. ಯಾಕೆಂದರೆ ನಾವು ಬೂದ್ ಕುಂಬಳಕಾಯಿ ತುರಿನೂ ಸ್ವಲ್ಪ ತುಪ್ಪದಲ್ಲಿ ನಾವು ಫ್ರೈ ಮಾಡೋದ್ರಿಂದ ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಗೋಡಂಬಿ ಸ್ವಲ್ಪ ನಂತರ ಮೆಣಸಿನ ಸೀಡ್ಸು, ಕರ್ಬೂಜ ಸೀಡ್ಸ್ ಬರುತ್ತಲ್ಲ, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನಾನು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಹುರಿದು ದ್ರಾಕ್ಷಿ ಗೋಡಂಬಿ ಮತ್ತು ಮೆಣಸಿನ ಸೀಡ್ಸ್ನ ನಾನು ಹುರಿದಿಟ್ಕೊಂಡಿದ್ದೀನಿ. ಮತ್ತು ಸುಮಾರು ಒಂದು 1/4 ಕಪ್ ಆಗಷ್ಟು ಹಾಲು ಯೂಸ್ ಮಾಡ್ತಾಯಿದ್ದೀನಿ, ನಾನು ತೋರಿಸ್ತಿರ್ಲಿಲ್ಲ. ಈಗ ಇದೇ ತುಪ್ಪದಲ್ಲೇ ನಾವು ಕುಂಬಳಕಾಯಿ ತುರಿನ ಸ್ವಲ್ಪ ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದನ್ನು ಸ್ವಲ್ಪ ರಾಸ್ನೆ ಬರೋದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಾನು ಕುಂಬಳಕಾಯಿ ಹೊರಗಡೆ ರಸ ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ನಾನು ಫಸ್ಟ್ ತುಪ್ಪದಲ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ರಸ ಸೇರಿಸ್ಕೊತೀನಿ. ಇಲ್ಲ ಆ ರಸ ನೀವು ಯೂಸ್ ಮಾಡ್ಕೊಬೋದಿಲ್ಲ, ಜ್ಯೂಸ್ ಯೂಸ್ ಮಾಡ್ಕೊಬೋದಿಲ್ಲ, ಚಪಾತಿ ಪರೋಟ ಕಲಸೋದಕ್ಕೂ ನೀವು ಯೂಸ್ ಮಾಡ್ಕೊಬೋದು. ಹಾಗೇನು ತುಪ್ಪದಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಹುರಿಯೋಕೆ ಹಾಕೊಂಡಿದ್ದೀನಿ, ಅಷ್ಟೇ ತುಪ್ಪ ಸೇರಿಸಿದ್ದೀನಿ. ಆಗಿದೆ, ಸ್ವಲ್ಪ ರಾಸ್ಮೇಲೆಲ್ಲ ನೀಟಾಗಿ ಹೋಗಿದೆ. ಇವಾಗ ನಾನು ಪಂಪ್ಕಿನ್ ನೀರು ಇತ್ತಲ್ವ, ಕುಂಬಳಕಾಯಿ ರಸ, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗಷ್ಟಿದೆ. ಮೊದಲಿಗೆ ಅದರಲ್ಲೇ ನಾನು ಸ್ವಲ್ಪ ಬೇಯಿಸ್ಕೊತೀನಿ, ಅದೇ ನೀರಲ್ಲೇ. ಈಗ ತಟ್ಟೆ ಮುಚ್ಕೊಳ್ಳೋಣ. ನೋಡಿ, ಸ್ವಲ್ಪ ಅವಾಗ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ಬೇಗನೂ ಬೆಂದೋಗುತ್ತೆ. ಆ ನೀರಲ್ಲೇ ಬೆಂದರೆ ಆ ಕುಂಬಳಕಾಯಿದು ಸಾರನ್ನು ಚೆನ್ನಾಗಿ ತುರಿಗೆ ಹಿಡಿಯುತ್ತೆ. ಮತ್ತು ಅದೇ ತುರಿನಲ್ಲಿ ಆ ನೀರಲ್ಲಿ ಸ್ವಲ್ಪ ತುರಿ ನೀಟಾಗಿ ಚೆನ್ನಾಗಿ ಬೇಯ್ಕೊಳುತ್ತೆ. ಇದೆಲ್ಲ ಫುಲ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ವಲ್ಪ ನಾವು ಹಾಲು ಸೇರಿಸ್ಕೊಬೇಕಾಗತ್ತೆ. ಪ್ರೊಡ್ಯೂಸ್ ಆಗಿದೆ, ನೀಟಾಗಿ ಡ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಈಗ ಹಾಲು ಸೇರಿಸ್ತಾ ಇದ್ದೀನಿ. ಒಂದು 1/4 ಕಪ್ ಆಗಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ನಾನು. ಒಂದು 1/4 ಕಪ್ ಆದರೆ ನಮಗೆ ಸಾಕಾಗುತ್ತೆ. ಹಾಲು ಅಷ್ಟೇ ನೀಟಾಗಿ ಡ್ರೈ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಹಾಲಲ್ಲೂ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ. ಆಲ್ರೆಡಿ ಬೆಂದಿದೆ. ಫ್ರೆಂಡ್ಸ್, ನಾನು ಸಕ್ಕರೆ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ತೊಗೊಳ್ಳಿ. ಸ್ವಲ್ಪ ನಾನು ಕ್ಯಾರಮೈಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಅದು ಕಲರು ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು ಸ್ವಲ್ಪ ಡೈರೆಕ್ಟ್ ಹಾಕ್ತಾಯಿಲ್ಲ, ಸ್ವಲ್ಪ ಕ್ಯಾರಮೈಸ್ ಮಾಡಿನೇ ಹಾಕ್ತಾಯಿದ್ದೀನಿ ನಾನು. ಫ್ರೆಂಡ್ಸ್, ಮೆಲ್ಟ್ ಆಗ್ತಾಯಿದೆ ನೀಟಾಗಿ. ನಮಗೆ ಒಳ್ಳೆ ಕಲರ್ ಸಿಗುತ್ತೆ. ಫ್ರೆಂಡ್ಸ್, ಆಗಿದೆ. ಫುಲ್ ಕಂಪ್ಲೀಟಾಗಿ ಹಾಲೆಲ್ಲ ಡ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಸಕ್ಕರೆ ಕ್ಯಾರಮೈಸ್ ಮಾಡ್ಕೊಂಡಿದ್ದೀರಲ್ಲ, ಸಕ್ಕರೆ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಒಳ್ಳೆ ಕಲರ್ ಸಿಗುತ್ತೆ. ಅದರಿಂದ ನಾನು ಮಿಕ್ಸ್ ಮಾಡಿಕೊಟ್ಕೊಂಡ್ಬಿಡೋಣ ಚೆನ್ನಾಗಿ. ಫ್ರೆಂಡ್ಸ್, ಆಗಿದೆ. ಶುಗರ್ ನೀವು ಕಂಡೆನ್ಸ್ ಮಿಲ್ಕ್ ಹಾಕಲಿಲ್ಲ ಅಂದರೆ ಅಷ್ಟು ಮಾತ್ರ ನೀವು ಕೋವಾ ಯೂಸ್ ಮಾಡ್ಬೋದು. ಒಂದು 1/4 ಕಪ್ ಮೇಲೆ ಒಂದು 6-7 ಸ್ಪೂನ್ ಆಗಷ್ಟು ನಮಗೆ ಸಕ್ಕರೆ ಇಡಿಸುತ್ತೆ. ನೀವು ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ಕೆಲವರಿಗೆ ಮೈಲ್ಡಾಗಿರಬೇಕಾಗುತ್ತೆ, ಕೆಲವರು ಸ್ವೀಟ್ ತಿಂತಾರೆ ಚೆನ್ನಾಗಿ. ಇವಾಗ ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಒಂದು ಬಿಟ್ ಟಾಪ್ ನಾನು
ಸಾಲ್ಟ್ ಸೇರಿಸ್ತಾ ಇದ್ದೀನಿ ಮತ್ತು 1 ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನು, ನಿಮಗೆ ಬೇಕು ಅಂದರೆ ನೀವು ಸೇರಿಸ್ಕೊಬೋದು. ನಾನು ಟೋಟಲ್ 1-2 ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಸಕ್ಕರೆ ಬೇಡ ಅಂದರೆ ನೀವು ಕಲ್ ಸಕ್ಕರೆ ಯೂಸ್ ಮಾಡ್ಕೊಬೋದು. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಮಕಾಜಂದ್ರೆ ಕರ್ಬೂಜ ಸೀಡ್ಸ್ ಇದೆಲ್ಲ ಅದು ಫ್ರೈ ಮಾಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕಂಡೆನ್ಸ್ ಮಿಲ್ಕ್ ಸೇರಿಸ್ತಾ ಇದ್ದೀನಿ. ನೋಡಿ, 1/4 ಕಪ್ ಆಗಷ್ಟು ಕಂಡೆನ್ಸ್ ಮಿಲ್ಕ್ ಇದೆ. ಅದಕ್ಕೆ ಸಕ್ಕರೆ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಇದರಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ರೆಡಿ ಆಗಿದೆ. ಕಂಡೆನ್ಸ್ ಮಿಲ್ಕ್ ಹಾಕಿ ಒಂದು ಸ್ವಲ್ಪ ನಾನು ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿರುತ್ತೆ ನಮಗೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ನೀವು ಬೇಕಂದರೆ ಏಲಕ್ಕಿ ಸೇರಿಸ್ಕೊಳ್ಳಿ, ನಾನು ಏಲಕ್ಕಿ ಸೇರಿಸ್ತಾ ಇಲ್ಲ. ನಿಮ್ಮ ಆಪ್ಷನ್ನು. ಡ್ರೈ ಫ್ರೂಟ್ಸ್ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ರೆಡಿ ಆಗಿದೆ. ಈ ಸಮ್ಮರ್ಗೆ ಒಂದು ಹೆಲ್ತಿ ಹಲ್ವಾ ಅಂದರೆ ಬೂದ್ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ಕಂಡೆನ್ಸ್ ಮಿಲ್ಕ್ ಇಲ್ಲಪ್ಪ ಅಂತಂದ್ರೆ ನೀವು ಬೇಕಾದ್ರೆ ಕೋವಾ ಅಥವಾ ಪೇಡ ಬರುತ್ತಲ್ಲ, ಮಿಲ್ಕ್ ಪೇಡನ ನೀವು ಪುಡಿ ಮಾಡಿನೂ ಹಾಕ್ಕೊಬೋದು. ನಿಮ್ಮ ಆಪ್ಷನು. ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.